ಛೇ, ಈ ಮನೆಯಲ್ಲಿ ಆಗ್ತಾ ಇರೋ ಈ ಪ್ರಾಬ್ಲಮ್ಸ್ ಮಧ್ಯೆ ನಾನು ಇನ್ಸ್ಟಾದಲ್ಲಿ ಒಂದು ಫೋಟೋ ಕೂಡ ಹಾಕೋದಾಗಿಲ್ಲ. ಎಷ್ಟು ದಿನ ಆಯಿತು. ಎಲ್ಲರೂ ಯಾಕೆ ಫೋಟೋ ಹಾಕಿಲ್ಲ, ಏನು ಅಪ್ಡೇಟೇ ಇಲ್ವಲ್ಲ, ವಿಡಿಯೋನೂ ಇಲ್ವಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ಮದುವೆಗಿಂತ ಮುಂಚೆ ಎಷ್ಟು ಆರಾಮಾಗಿದ್ದೆ. ದಿನಕ್ಕೆ 2-3 ವಿಡಿಯೋ ಹಾಕ್ಕೊಂಡು 5-6 ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿಕೊಂಡು ಮಸ್ತ್ ಇದ್ದೆ. ಎಲ್ಲರೂ ಡೈಲಿ ಕೇಳ್ತಿದ್ರು, ನಿಮ್ಮ ಡ್ರೆಸ್ ಎಷ್ಟು ಕಾಸ್ಟ್ಲಿ ಇದೆ, ಎಷ್ಟು ರೇಟು, ಎಲ್ಲಿ ತೊಗೊಂಡಿದ್ದೀರಾ, ಹೇಗೆ ಪರ್ಚೇಸ್ ಮಾಡಿದ್ದೀರಾ, ನಿಮ್ಮ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೊಗಳ್ತಿದ್ರು. ಇವಾಗ ನೋಡಿದರೆ ವೀಕ್ಲಿ 1 ಫೋಟೋ ಕೂಡ ಅಪ್ಲೋಡ್ ಮಾಡೋದಕ್ಕಾಗ್ತಾಯಿಲ್ಲ ನನ್ನ ಕೈನಲ್ಲಿ. ಛೇ, ಒಂದೊಂದು ಸಲ ಅಂತೂ ಯಾಕಾದರೂ ಮದುವೆ ಆದ್ನೋ ಏನೋ ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ. ಛೇ, ಮುಂಚೆನೇ ಬಿಫೋರ್ ಮ್ಯಾರೇಜೇ ಆರಾಮಾಗಿದ್ದೆ ನಾನು. ತಿನ್ಕೊಂಡು ಉಣ್ಕೊಂಡು ಎಷ್ಟೊತ್ತಿಗೆ ಬೇಕಾದರೂ ಎದ್ದೇಳ್ಬೋದಿತ್ತು, ಆರಾಮಾಗಿ ಎಷ್ಟೊತ್ತಿಗೆ ಬೇಕಾದರೂ ಮಲ್ಕೋಬೋದಿತ್ತು, ಯಾವ ಥರ ಡ್ರೆಸ್ ಬೇಕಾದರೂ ಹಾಕೋಬೋದಿತ್ತು, ಎಷ್ಟು ವಿಡಿಯೋ ಬೇಕಾದರೂ ಮಾಡ್ಬೋದಿತ್ತು. ಡ್ಯಾಡಿ ಮಮ್ಮಿ ಏನೂ ಕೇಳ್ತಾನೇ ಇರಲಿಲ್ಲ ನನಗೆ. ಎಷ್ಟು ಆರಾಮಾಗಿದ್ದೆ ನಾನು. ಆದರೆ ಇಲ್ಲಿ ಯಾವಾಗ ನೋಡಿದರೂ ಬರೀ ಕೆಲಸ ಕೆಲಸ ಕೆಲಸ. 3 ಹೊತ್ತು ಕೆಲಸನೇ ಇರುತ್ತೆ ಈ ಮನೆಯಲ್ಲಿ. ಒಂದು ಆಳು ಹಚ್ಚಿಸ್ಕೊಳ್ಳೋಕ್ಕೂ ಗತಿ ಇಲ್ಲ. ಛೇ, ಇಂಥವ್ರ ಮನೆಗೆ ನಾನು ಸೊಸೆಯಾಗಿ ಬಂದುಬಿಟ್ಟೆಲ್ಲ ಅಂತ ನನಗಂತೂ ಬೇಜಾರಾಗ್ತಾಯಿದೆ ಸಿಕ್ಕಾಪಟ್ಟೆ. ಛೇ, ಏನೇನು ಆಸೆ ಕನಸುಗಳನ್ನು ಕಂಡಿದ್ದೆ ನಾನು. ಮದುವೆ ಆದಮೇಲೆ ಹಂಗಿರಬೇಕು, ಹಿಂಗಿರಬೇಕು, ನನ್ನ ಗಂಡನ ನಾನು ಹಿಂಗೆ ಕೇರ್ ಮಾಡಬೇಕು, ಗಂಡನ ಮನೆ ಹೀಗಿರಬೇಕು, ನಾನು ನನ್ನ ಗಂಡ ಅಷ್ಟೇ ಇರಬೇಕು ಮನೆಯಲ್ಲಿ, ಅದು ಮನೆ ಇಷ್ಟು ದೊಡ್ಡದಾಗಿರಬೇಕು, ಕೈಗೊಬ್ಬರು ಕಾಲಿಗೊಬ್ಬರು ಆಳಿರಬೇಕು ಅಂತ ಏನೇನೆಲ್ಲ ಕನಸ್ಕೊಂಡಿದ್ದೆ. ಆದರೆ ನನ್ನ ಜೀವನದಲ್ಲಿ ಅದೊಂದು ಘಟನೆ ನಡೆದಿದ್ದಕ್ಕೆ ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಇಲ್ಲ ಅಂದಿದ್ದರೆ ಇಂಥ ಹಳ್ಳಿ ಮನೆಗೆ ಇದಕ್ಕೆ ನಾನು ಮದುವೆ ಆಗಿ ಬರ್ತಿದ್ದೆ. ಎಲ್ಲ ನನ್ನ ಕರ್ಮ. ಇಲ್ಲ, ನನಗೆ ಈ ಥರ ಜೀವನ ನಡೆಸೋದಕ್ಕೆ ಇಷ್ಟನೇ ಇಲ್ಲ. ನನಗೆ ನಾನು ಅಂದ್ಕೊಂಡಂಗೆ ಜೀವನ ನಡೆಸೋದೇ ನನಗಿಷ್ಟ. ಏನು ಬೇಕಾದರೂ ಆಗಲಿ, ನಾನು ಹೇಗಾದರೂ ಮಾಡಿ ಡ್ಯಾಡಿ ಮಮ್ಮಿನ ಕಾಂಟ್ಯಾಕ್ಟ್ ಮಾಡ್ತೀನಿ. ನಾನೇನಾದರೂ ಒಂದು ತೀರ್ಮಾನ ತಗೋತೀನಿ. ನನಗೆ ಈ ಥರ ಗುಡಿಸ್ಲಲ್ಲಿ ನನಗೆ ಬದುಕೋದಕ್ಕೆ ಇಷ್ಟನೇ ಇಲ್ಲ. ನನಗೆ ಇನ್ನು ನನ್ನ ಗಂಡನಿಗೆ ಇಷ್ಟು ಬುದ್ಧಿನೇ ಇಲ್ಲ. ಏನೋ ಮಾಡೋದಕ್ಕೋಗಿ ಇನ್ನೇನೋ ಮಾಡಿಕೊಂಡು ಬೀದಿಗೆ ಬಂದುಬಿಟ್ಟಿದ್ದಾನೆ. ಇಂಥವನ ಜೊತೆ ಇಲ್ಲ ನಾನು. ಜೀವನ ಪೂರ್ತಿ ಹೊಲದಲ್ಲಿ ದುಡಿತಾನೆ. ಇವನು ದುಡಿಯೋ ಬಿಡುಕಾಸಿಗೆ ನನಗೆ ಒಂದು ಸ್ಯಾರಿದು ಬ್ಲೌಸ್ ಕೂಡ ಬರೋದಿಲ್ಲ. ಅಷ್ಟು ಚೀಪ್ ಇದ್ದಾನೆ ಅವನು. ಅಂಥವನ ಜೊತೆ ಇಲ್ಲ ನಾನು. ಇವೊಂದು ಗೌರ್ಮೆಂಟ್ ಜಾಬ್ ಇದೆ. ಇವನನ್ನು ಹೇಗಾದರೂ ಮಾಡಿ ಸಪ್ರೇಟಾಗಿ ಮನೆ ಹೊರಗಡೆ ಕರ್ಕೊಂಡು ಹೋದರೆ ನಾನು ಇವನು ಆರಾಮಾಗಿ ಸಪ್ರೇಟ್ ಮನೆಯಲ್ಲಿರ್ಬೋದು. ಗೌರ್ಮೆಂಟ್ ಜಾಬ್ ಇದೆ, ನನ್ನ ಹತ್ರನೂ ಆಸ್ತಿ ಇದೆ, ಆರಾಮಾಗಿರ್ಬೋದು ಅಂತ ನಾನು ಅಂದ್ಕೊಂಡು ಬಂದೆ. ಆದರೆ ಇಲ್ಲಿ ನೋಡಿದರೆ ಎಲ್ಲ ಉಲ್ಟಾನೇ ಆಗೋಗ್ಬಿಡ್ತು. ಇವನ ಜೀವನ ಪೂರ್ತಿ ಹೀಗೆ ಇರ್ತೀನಿ ಅಂತಂದರೆ ನಾನು ಮಾತ್ರ ಇವನ ಜೊತೆ ಇರೋದಿಲ್ಲ. ಮೊದಲು ಡ್ಯಾಡಿ ಮಮ್ಮಿನ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಒಂದು ನಿರ್ಧಾರ ತೊಗೊಲೇಬೇಕು. ಇಲ್ಲ ಇವನಿಗೆ ಗೌರ್ಮೆಂಟ್ ಜಾಬ್ ಬರಬೇಕು, ಇಲ್ಲ ಯಾವುದಾದ್ರೂ ಒಂದು ಬಿಸ್ನೆಸ್ ಹಾಕ್ಕೊಳ್ಬೇಕು ಅಂದರೆ ಮಾತ್ರ ನಾನು ಇಲ್ಲಿರ್ತೀನಿ. ಇಲ್ಲ ಅಂದರೆ ಇರೋದಿಲ್ಲ. ನನಗಾಗೋದಿಲ್ಲಪ್ಪ ಈ ಥರ ಮಿಡ್ಲ್ ಕ್ಲಾಸ್ ಜನರ ಜೊತೆ ನನಗಿರೋದಕ್ಕಾಗೋದೇ ಇಲ್ಲ. ಇಲ್ಲಿರೋರಿಗೆ ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ, ಎಲ್ಲಿ ಹೆಂಗಿರಬೇಕು ಅನ್ನೋದು ಮೆಚುರಿಟಿನೂ ಇಲ್ಲ. ಛೇ, ಎಂಥ ಜನರ ಜೊತೆ ಇದ್ದೀನಪ್ಪ ನಾನು. ಒಂದು ಪಾರ್ಟಿ ಗೊತ್ತಿಲ್ಲ, ಒಂದು ಡ್ರೆಸ್ ಸೆನ್ಸ್ ಇಲ್ಲ. ಯಾವಾಗ ನೋಡಿದರೂ 3 ಹೊತ್ತು ಮನೆಯಲ್ಲಿ ಕೆಲಸ ಕೆಲಸ ಕೆಲಸ. ಅದನ್ನು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋಂಗೆ ಮಾಡ್ತಾರೆ. ಬೆಳಗ್ಗೆ 5ಕ್ಕೆ ಎದ್ದೇಳೋದಂತೆ, ಅದೇನು ರಂಗೋಲಿ ಹಾಕ್ಬೇಕಂತ, ಅಂಗಳಕ್ಕೆ ನೀರು ಹಾಕ್ಬೇಕಂತ, ಪೂಜೆ ಮಾಡ್ಬೇಕಂತ. ಬುಲ್ಶಿಟ್. ಇದನ್ನೆಲ್ಲ ನಾನು ಮಾಡಬೇಕಾ? ತಮಗೆ ಬೇಕಾದರೆ ತಾವು ಮಾಡ್ಕೊಳ್ಳಿ, ಅದನ್ನು ಬಿಟ್ಟು ನನಗೂ ಅದನ್ನೇ ಮಾಡಂತ ಹೇಳ್ತಾರೆ. ಇಲ್ಲ, ನನಗೆ ಈ ಥರ ಜೀವನ ಬೇಡನೇ ಬೇಡ. ಛೇ, ಒಂದು ಪಾರ್ಟಿಗೆ ಹೋಗೋದಕ್ಕೂ ಬಿಡೋದಿಲ್ಲ. ಇಲ್ಲಿ ಒಂಥರ ಮನೆಯಲ್ಲಿ ಕೂಡ ಹಾಕ್ಬಿಡ್ತಾರೆ ನಮ್ಮನ್ನು. ಯಾಕೆ ಬೇಕು ಇಂಥ ಜೀವನ? ಛೇ, ಇದು ಒಂದು ಜೀವನನ? ಲಲಿತಮ್ಮ, ಸವಿತಮ್ಮ. ಛೇ, ಯಾವಾಗ ನೋಡಿದ್ರು ಯಾರಾದರೂ ಈ ಮನೆಗೆ ಬರ್ತಾನೆ ಇರ್ತಾರೆ. ಆರಾಮಾಗಿ ನೆಮ್ಮದಿಯಾಗಿ ಕುತ್ಕೊಳ್ಳೋಣ ಅಂದರೂ ಅದಕ್ಕೂ ಇಲ್ಲ ಈ ಮನೆಯಲ್ಲಿ ಸಮಾಧಾನ. ಛೇ, ಒಬ್ಬರು ತಪ್ಪಷ್ಟಿಗೆ ಒಬ್ಬರು ಯಾರಾದರೂ ಒಕ್ಕರ್ಸ್ಕೊಂಡ್ಬಿಡ್ತಾರೆ. ಇದೇನೇ ಇದು, ಯಾರು ಓ ಅಂತ ಅನ್ನವಲ್ರು? ರುದ್ರವಕ್ಕ, ಒಳಗಡೆ ನಡಿಬೆ, ನೋಡೋಣ ಅಡುಗೆ ಮನೆಯಾಗ ಏನಾರು ಇರ್ಬೋದು. ಪಾಪ ಏನಾರು ಅಡುಗೆ ಮಾಡ್ತಿರ್ತಾರಲ್ಲ ಅವರು. ಅಡುಗೆ ಮನೆ ಆಗಿದ್ರೆ ನಾವಿಲ್ಲಿ ಹೋದ್ರೆ ಇದು ಕೇಳಿಸೋದೇ ಇಲ್ಲ ಅವರಿಗೆ. ಅದಕ್ಕೆ ಒಳಗಡೆ ಹೋಗಿ ಕರೆದ್ರೆ ಅದು ನಡಿ. ಹಂಗಂತೇನು? ಸರಿ ಬಾ ಹಂಗಾರ. ಅಲ್ಲ ಹುಡುಗಿ, ಹಗಲಿಂದ ಇಲ್ಲೇ ಕೂತ್ಕೊಂಡಿದ್ದೀಯ ಅಂತ ಅನ್ನಿಸ್ತೈತಿ. ನಾವು ಹೋದ್ರಿದ್ರೆ ಒಂದು ತಟಗೂ ಓನ ಅನ್ನವಲ್ಲೇ ಯವ್ವ. ಈಕೆ ಯಾವಕ್ಕೆ? ನಾನು ನೋಡೇನಲ್ಲ ಈಕೆನ ಯಾವತ್ತು. ಬಾಳವ ಯಾರಿಗೆ? ಅಯ್ಯ ಗೊತ್ತಿಲ್ಲ ಬೇರುದ್ರವಕ್ಕ. ಇದು ಲಕ್ಷ್ಮಕ್ಕಂದು ಸಣ್ಣ ಸೊಸಿ ಈಕಿ.
ಓ ಹೌದನ. ಅಲ್ಲ ಹುಡುಗಿ ಆಗಲಿಂದ ಎಲ್ಲೇ ಕುಂತಿದಿ? ನಮ್ಮಿ ಒದ್ರಾ ಕುಂತೀವಿ ನಾವು. ಒಂದೀಟರ ಓ ಅನ್ನಕ್ಕೆ ಬರಲ್ಲ ನಿನ್ಗೆ? ಹಲೋ, ಎಕ್ಸ್ಕ್ಯೂಸ್ ಮೀ. ಇಲ್ಲಿ ನಾನು ಫೋನ್ ನೋಡ್ತಾ ಇದ್ದೀನಿ. ನೀವು ಹೋದ್ರೆ ತಕ್ಷಣ ಓ ಅಂತ ಕರೆದು ಅಂದು ನಿಮ್ಮನ್ನು ಒಳಗಡೆ ಕರೆಯೋದಕ್ಕೆ ನಾನು ನಿಮ್ದು ಆಳಲ್ಲ. ನೀವು ಯಾರನ್ನು ನೋಡಕ್ಕೆ ಬಂದಿದ್ದೀರಾ ಅವರನ್ನು ಕರೆದು ಅವ್ರನ್ನ ಮಾತಾಡ್ಸ್ಕೊಂಡು ನಿಮ್ಮ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು ಹೋಗಿ. ನನ್ನ ವಿಚಾರಕ್ಕೆ ಬರಬೇಡ್ರಿ. ಏ ಏನಯ್ಯವ್ವ ನೀನು ಮುಂಗ ಮಾತಾಡ್ಸಿದ್ರೆ ಒಮ್ಮಕ್ಕ ಮೈ ಮೇಲೇನೆ ಬರ್ತಿದ್ದಿಲ್ಲ. ಅಲ್ಲ ಇಲ್ಲೇ ಕುತ್ಕೊಂಡಿದ್ದಿ, ಒಂತಟಗ ಓ ಅನ್ನಕ್ಕೆ ಬರಲ್ಲ ನಾವು ಅಂತಂದ್ರೆ ಹೆಂಗೆ ಮಾಡ್ತಿಲ್ಲ ಯವ್ವ? ನಿಮ್ಮ ಅತ್ತಿಗೆ ತಕ್ಕ ಸೊಸಿ ಅದಿ ಬಿಡು ನೀನು. ಯಾರತ್ರ ಹೋಗ ಈಕೆ ಒಂದು ಸ್ವಲ್ಪ ಸೊಕ್ಕಿನ ಕೆದವ, ಆಕಿನ ಜೊತೆ ಎದಕ್ಕೆ ಮಾತಾಡ್ತಿದ್ದಿ ಬಿಡು. ಹೆಲೋ, ಏನದು ಗುಸು ಗುಸು ಪಿಸು ಪಿಸು ಅಂತ ಮಾತಾಡೋದು? ಅದೆಲ್ಲ ನನಗೆ ಸರಿ ಕಾಣೋದಿಲ್ಲ ನೋಡಿ. ಸರಿ ಬಿಡಿ ಯವ್ವ, ನಿನ್ನ ಬಗ್ಗೆ ಯಾರು ಮಾತಾಡ್ತಾರೆ? ಲಲಿತವ, ಸರಿತವಾ? ಅರೆ ಇದೇನಿದೆ, ರುದ್ರ ಒಕ್ಕರ, ಬಾಳ ಒಕ್ಕರ ಮತ್ತು ಗೌರವ ಒಕ್ಕರ ನಮ್ಮನೆ ಕಡೆ ಬಂದುಬಿಟ್ಟಿರಿ. ಹೂನ ಒಂತಟಗ ಬ್ಲೌಸ್ ಹೊಲ್ಯಾಕಾಗತ್ತಿತ್ತ, ಅದಕ್ಕೆ ನಿಮ್ಮನ್ನು ನೋಡಿ ಇದನ್ನು ಹಾಕಿ ಹೋಗೋಣ ಅಂತ ಬಂದ್ವವ. ಹಲೋ, ದಯವಿಟ್ಟು ನಿಮ್ದು ಏನಾದರೂ ಡಿಸ್ಕಷನ್ ಇದ್ದರೆ ಅದನ್ನು ನೀವೇನು ಬಟ್ಟೆ ಹೊಲಿತೀರಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿ ಮಾಡಿ. ಇಲ್ಲಿ ನಾನೊಂದು ಸ್ವಲ್ಪ ರೆಸ್ಟ್ ಮಾಡಬೇಕಂತ ಕೂತಿದ್ದೀನಿ. ನನಗೆ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಬೇಡಿ. ನಿನ್ನ ಮುಂದೆ ನಮಗೆ ಡಿಸ್ಕಷನ್ ಮಾಡೋಕೆ ನಮಗೂ ಇಷ್ಟ ಇಲ್ಲ ಅಕ್ಕರ. ಬರ್ರಿ ಆ ಕಡೆ ಒಳಗಡೆ ಹೋಗೋಣ ಬರ್ರಿ. ಸರಿ ನಾವು ನಡಿ. ಆರಾಮಾಗಿ ಒಂದು 5 ನಿಮಿಷ ಹಾಲಲ್ಲಿ ಕೂತ್ಕೊಂಡು ಸಾಂಗ್ ಕೇಳೋಣ, ಒಂದು ಸ್ವಲ್ಪ ಗಾಳಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ಸಾಕು. ಯಾರಾದರೂ ಒಬ್ರು ಈ ಮನೆಗೆ ಬಂದುಬಿಡ್ತಾರೆ. ಛೇ, ಇದು ಒಂಥರ ಅನಾಥಾಶ್ರಮ ಆಗಿಬಿಟ್ಟಿದೇನೋ ಏನು. ಕಂಡವರೆಲ್ಲ ಬಂದು ಹೋಗೋಕ್ಕೆ ಸುಮ್ಮನೆ ರೂಮಲ್ಲಿ ಕೂತ್ಕೊಳ್ಳೋದೇ ಬೆಟರು. ಮೊದಲು ರೂಮ್ನಲ್ಲಿ ಒಂದು ಟಿವಿನಾದರೂ ಹಾಕಿಸ್ಬೇಕು. ಇಷ್ಟೊತ್ತಂತ ಈ ಫೋನ್ ನೋಡ್ಕೊಂಡೇ ಕೂತ್ಕೊಳ್ಳೋದು. ನನ್ನ ರೂಮ್ನಲ್ಲೇ ಟಿವಿ ಇದ್ದರೆ ಅಲ್ಲೇ ಆರಾಮಾಗಿ ನೋಡ್ಕೊತ ಇರ್ಬೋದು. ಇಲ್ಲಿಗೆ ಯಾರು ಬರ್ತಾರೆ? ಇವುಗಳ ಮುಖ ಎಲ್ಲ ನೋಡೋಕೆ ಮೊದಲೇ ಇಷ್ಟ ಇಲ್ಲ ನನಗೆ. ಸುಮ್ಮನೆ ಆರಾಮಾಗಿ ಅಲ್ಲೇ ಇರ್ಬೋದು. ಬಾ ಬೇಕಾ, ಬರ್ರಿ ಒಳಗಡೆ. ಅಕ್ಕರ ಕುತ್ಕೊಂಡೇರಿ, 1 ನಿಮಿಷ ಚಹಾ ಮಾಡ್ಕೊಂಬರ್ತೀವಿ. ಚಹಾ ಕುಡಿ ಅಂತ. ಬೇಡವ ಬೇಡ, ಚಾಗಿ ಏನು ಬೇಡವ. ನಮಗೆ ಪದೇ ಪದೇ ಚಹಾ ಕುಡಿಯಂಗೆ ಅನ್ಸಲ್ಲ. ಅದು ಅಲ್ದ ಮನ್ಯಾಗ ಚಾಗಿ ಎಲ್ಲ ಕುಡ್ದ ಬಂದೀವಿ. ಇದು ನಾವು ಬಟ್ಟೆ ಹೊಲ್ಯಾಕಕ್ಕಂತ ಬಂದಿದ್ವಿ. ನಿಮ್ದು ಮೊನ್ನೆ ಯಾರ ಮದುವೆಯರ ಬಟ್ಟೆ ಹಾಕೋಗಿದ್ರಲ್ವ ಪ್ಯಾಟರ್ನರ್, ಅವ್ರೆಲ್ಲ ಕೊಡೋದಾದ್ವನವ ಏನೇನೋ ಅದವ? ಅಯ್ಯೋ ಆದೂ ರೀ ಅಕ್ಕರ, ಆಗಲೇ ಒಂದು 5-6 ದಿನ ಆಯ್ತು ನಾವು ಬಟ್ಟೆ ಎಲ್ಲ ಕೊಟ್ಟು. ಹಂಗಾರ ಈಗ ಖಾಲಿ ಅದಿರವ? ಬ್ಲೌಸ್ ಕೊಟ್ರೆ ಹೊಲಿದು ಕೊಡ್ತೀರಿ? ಹ್ಞೂ ಬೇಕಾ, ಹೊಲಿದು ಕೊಡ್ತೀವಿ. ಅದ್ರಾಗ ಏನೈತಿ, ನಾವು ಈಗೇನು ಅಷ್ಟೇನು ಬಟ್ಟೆ ಇಲ್ಲ, ನೀವು ಕೊಟ್ಟರೆ ಹೊಲಿದು ಕೊಡ್ತೀವಿ. ಈಗ ನೋಡವ, ಇದ್ರಾಗ ನಾನು 2 ಬ್ಲೌಸ್ ಮತ್ತು ಅಳ್ತಿದ್ದ ಬಟ್ಟೆ ಅದಕ್ಕೆ ಬ್ಲೌಸ್ಗೆ ಸುತ್ತೀನಿ. ಇವರು 2 ಬ್ಲೌಸ್ ಅದಾವೆ. ನಮ್ಮ 3 ಜನದ ಸೇರಿ 6 ಬ್ಲೌಸ್ ಅದಾವೆ. ಯಾವಾಗ ಕೊಡ್ತೀರವ ಹೊಲ್ದು? ಈಗೇನು ಅವಸರ ಏನಿಲ್ಲ ಸದ್ಯಕ್ಕೆ. ಒಟ್ಟಿನಲ್ಲಿ ನಮ್ಗೆ ಮುಂದಿನ ವಾರ ನಾನು ನನ್ನ ತವ್ರ ಮನೆಗೆ ಹೊಂಟೀನಿ. ಅದಕ್ಕೆ ನಂಗೆ ಉಟ್ಕೊಳಕ್ಕೆ ಬ್ಲೌಸ್ ಬೇಕಾಗಿತ್ತಾ, ಅದಕ್ಕೆ ಬಂದಿದ್ದೆವ. ನಂಗೆ ಶನಿವಾರ ಅನ್ನಷ್ಟಿಗೆ ಕೊಟ್ಟರೆ ಸಾಕು ನೋಡವ. ನಮಗೂ ಶನಿವಾರ ಆಯ್ತು, ನನಗೆ ನಡೀತೈತವ, ನಾನೇನು ಇಲ್ಲೇ ಇರ್ತೀನಿ. ನೋಡವ, ನೀನು ಯಾವಾಗ ಕೊಡ್ತೀವಿ ನಂತಿದ್ದೆ ಅವಾಗ ಕೊಡು. ಹೌದಾ ರೀ ಅಕ್ಕರ, ನಿಮಗೆ ಸರಿ. ನಿಮ್ಗೆ ಈಗ ಒಂದು ಸ್ವಲ್ಪ ಬಟ್ಟೆ ಹೊಲಿಯೋದಾವು. ರುದ್ರ ಅಕ್ಕರ, ನಿಮ್ಗೆ ಶನಿವಾರ ನೀವು ಅಂದಿರಲ್ಲ, ಶನಿವಾರ ಕೊಡ್ತೈತಿ. ಗೌರವ ಅಕ್ಕರ ಮತ್ತು ಭಾಳ ಅಕ್ಕರ, ನಿಮ್ಗೆ ಸೋಮವಾರ ಹಂಗೆ ಕೊಟ್ರೆ ನಡೀತೈತಾ? ಯಾಕಂದ್ರೆ ಒಂದು ಸ್ವಲ್ಪ ಬಟ್ಟೆ ಇವು ಹೊಲಿಯೋದಾವ್ರಿ ಭಾಳ. ಆತಂದ್ರೆ ನಿಮಗೂ ಶನಿವಾರನೂ ಕೊಡ್ತೀವಿ. ಇಲ್ಲಾಂದ್ರೆ 5 ವಾರ ಇಲ್ಲ ಸೋಮವಾರ ತಪ್ಪದೇ ಕೊಟ್ಬಿಡ್ತೀವಿ ಅಂತ ಬ್ಲೌಸ್. ಆತು ತಗೋರವ, ಆತು. ಅದಕ್ಕೆ ನಿಮ್ಮ ತಲೆ ಬಟ್ಟೆ ಭಾಳ ಇರ್ತಾವೆ ಹೊಲಿಯವು ಅಂತಂದು. ನಮಗೂ ಗಣಪತಿ ಹಬ್ಬದ ಟೈಮಿಗೆ ಉಟ್ಕೊಳಕ್ಕೆ ಬಟ್ಟೆನೇ ಇಲ್ಲದಂಗೆ ಆಗ್ಬಿಟ್ಟಿತ್ತವ ಯಾವು. ಅದಕ್ಕೆ ಮೊನ್ನೆ ಪ್ಯಾಟಿಗೆ ಹೋಗಿ ಸೀರೆ ತೊಗೊಂಬಂದಿದ್ವಾ. ಅದಕ್ಕೆ ನೀವು ಹೆಂಗೆ ಬ್ಲೌಸ್ ಚಲೋ ತಂಗೆ ಹೊಲಿತೀಯಲ್ಲ, ಹಾಗಾಗಿ ಕೊಟ್ಟು ಹೋಗೋಣ ಮುಂಚೆನ ಅಂತ ಬಂದ್ವಿ ನೋಡವ. ಸರಿ ರೀ ಅಕ್ಕರ, ನೀವೇನು ತಲೆಗೆಡ್ಸ್ಕೊಬೇಡ್ರಿ. ನಿಮ್ಗೆ ಚಂದನ ತಂಗೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಹೊಲಿದು ಕೊಡ್ತೀವಿ. ಗೌರವಕ್ಕರ ಅಂದಂಗೆ ಮಾನಸ ಹಬ್ಬಕ್ಕೆ ಬಂದಿಲ್ಲನ್ರಿ? ಬಂದಿಲ್ಲ ನೋಡವ. ಈಗ ಗಣಪತಿ ಹಬ್ಬಕ್ಕೆ ಬರ್ತೀನಂದ. ಅವ್ರದ್ದು ಗಂಡನ ಮನ್ಯಾಗೇನ ಗಣಪತಿ ಇಡೋದು ಪದ್ಧತಿ ಇಲ್ಲಂತವ. ಹಾಗಾಗಿ ನಮ್ಮ ಮನ್ಯಾಗ ಪದ್ಧತಿ ಐತಲ್ಲ, ಅದಕ್ಕೆ ಗಂಡ ಹೆಂಡತಿ ಕರೆದೀನಿ, ಬರ್ತೀನಿ ಅಂತ ಅಂದಾರವ. ಹಬ್ಬಕ್ಕೆ ಗಣಪತಿ ಹಬ್ಬದ ಮುಂದೆ ಬರ್ತೀನಿ ಅಂದಾಳ. ಹೌದನ್ರಿ ಅಕ್ಕರ? ಚಲೋ ಆತು ಬಿಡ್ರಿ ಹಂಗಾರ. ಲಲಿತವ, ಸವಿತವ, ನೀವೇನೂ ಅನ್ಕೊನಲ್ಲ ಅಂದ್ರೆ ನಂದೊಂದು ಮಾತವ. ಹೇಳ್ರಿ ಅಕ್ಕರ, ಅದ್ರಾಗ ಏನೈತಿ? ಅಲ್ಲವ, ಆಕೆ ನಿಮ್ಮ ತಂಗಿ ಅದಾಳಲ್ಲ, ಅಂದರೆ ಈ ಮನೆಯದು ಸಣ್ಣ ಸೊಸಿ, ಅದು ಯಾಕೆ ಹಂಗೆ ಗುರ್ರ ಅಂತೈತಿ? ಅಲ್ಲವ, ಹೊರಗಡೆ ನಿಂತ್ಕೊಂಡು ಎಷ್ಟು ಜೋರಾಗಿ ಒದ್ರಾಕೊಂತೀವ ಲಲಿತವ ಸವಿತವ ಅಂತಂದು. ಒಂದು ತಟಗರ ಓ ಯಾರದಿರಿ ಬರ್ರಿ ಒಳಗಡೆ ಅಂತ ಕರೆದಿಲ್ಲ ನೋಡುವ. ಅಲ್ಲೇ ಹೆಂಗೆ ಕುಂತೈತಿ ಹಂಗೆ ಊಟಕ್ಕೆ ಹೆಣ ಕುಂದ್ರಸ್ತಂಗೆ ಕುಂತ್ಬಿಟ್ಟೈತೆ ಹಂಗೆ. ಹ್ಞೂ ರೀ ಅಕ್ಕರ, ಆಕೆಗೆ ಒಂದು ಸ್ವಲ್ಪ ನಮ್ಮ ಮೇಲೆ ಸಿಟ್ಟೈತ್ರಿ. ಬಟ್ಟೆ ಹೊಲಿತೀವಲ್ಲ, ಆಕೆ ಒಂಥರ ವಿಚಿತ್ರನ ಅದಲ್ರಿ. ಪ್ಯಾಟ್ಯಾಗ ಬೆಳೆದಾಕೆಲ್ಲ ಇಲ್ಲಿ ಹಳ್ಳಿಗೆ ಹೊಂದ್ಕೊಳೋದು ಕಷ್ಟ ಆಗುಂತೈತೆ ಆಕೆಗೆ. ಒಂದು ಸ್ವಲ್ಪ ಮಂದಿ ಮಕ್ಕಳ ಜೊತೆ ಅಷ್ಟೇ ಮಾತಾಡಿ ಬೆರೆತು ರೂಢಿ ಇಲ್ಲಲ್ಲ, ಅದಕ್ಕೆ ಹಂಗೆ ಮಾಡ್ತಾಳ್ರಿ ಆಕೆ.
ಏನು ಬಿಡವ, ನನಗೂ ಓ ಸಲವನ್ನು ನೋಡಿದಿಲ್ಲ, ಸುಮ್ಮನೆ ಹೆಸರಿಗಷ್ಟ ದೊಡ್ಡ ಮನೆತನದ ಹುಡುಗಿ, ಆದ್ರೆ ಒಂದೀಟು ದೊಡ್ಡ ಮನಸ್ಸೇ ಇಲ್ಲ ಆಕಿಗೆ. ಮತ್ತು ಹಂಗಲ್ರಿ ಅಕ್ಕಾರ, ಮನೆ ಅಂದಮೇಲೆ ಎಲ್ಲ ಥರ ಜನನೂ ಇರ್ತಾರಲ್ಲ, ಹಂಗಾರೆ ಮತ್ತು ಹಂಗೆ ಹೊಂದ್ಕೊಂಡು ಹೋಗೋದು. ಯವ್ವ ನೀವಾದಲ್ಲಿ ಹೊಂದ್ಕೊಂಡು ಹೋಗಿರವ, ನನ್ನಂತಕ್ಕೆ ಏನಾರು ಆಗಿದ್ದಿದ್ರೆ ಒಂದು ಅಕ್ಕಿನ ಮನೆಯಿಂದ ಬೇರೆ ಹಾಕ್ತಿದ್ದೆ, ಇಲ್ಲ ನಾನು ಮನೆಯಿಂದ ಬೇರೆ ಹೋಗಿದ್ದೆ ನೋಡು. ಅಯ್ಯೋ ಇಲ್ರಿ ಅಕ್ಕಾರ, ಹಾಗೆಲ್ಲ ಮಾಡಂಗಿಲ್ಲ. ನಮ್ಮ ಅವರಿಗೆ ನಾವೆಲ್ಲ ಬ್ಯಾರೆ ಹೋಗೋದು ಇಷ್ಟ ಇಲ್ಲ, ನಮಗೂ ಅಷ್ಟಕ್ಕೆ ಬ್ಯಾರೆ ಹೋಗೋಕೆ ಇಷ್ಟ ಇಲ್ಲ, ಅದಕ್ಕೆ ಎಲ್ಲರೂ ಕೂಡಿದ್ದೀವಿ. ಹಂಗಾರೆ ಮತ್ತೆ ಏನು ಮಾಡೋದು. ಸರಿನವ ಆತಂಗಾರ, ಇದು ಬಟ್ಟೆ ತೊಗೋರಿ, ನಾನು ಹೋಗ್ಯವ, ನಮ್ಮ ತಮ್ಮಕ್ಕ ಶನಿವಾರನ ಬರ್ತೀನಿ ನೋಡು ಹಂಗಾರ. ಸರಿ ಆಯ್ತು ರೀ ಅಕ್ಕಾರ.